ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2016-17ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿಯ ಉಜ್ಜನೀಪುರ ಕ್ಯಾಂಪ್ ಕ್ಷೇತ್ರದಿಂದ ವೀರಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಪಾರ್ವತಿ ಸುಬ್ಬುರಾವ್ ಅವರಿಗೂ ಹಾಗೂ ಬಾಬು ಅವರಿಗೂ ಈ ಒಂದು ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಸರ್, ನಿಮ್ಮ ಅಮ್ಮ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಏನು ವೃತ್ತಿಯನ್ನು ಏನು ಕೆಲಸ? ಮನೆ ಕೆಲಸ ಮಾಡ್ತಾ ಇದ್ರು. ನಿಮ್ಮ ತಂದೆಯವರ ಹಾಗೂ ನಿಮ್ಮ ಈ ಜನಪ್ರತಿನಿಧಿಯಿಂದ ಜನರ ಒತ್ತಾಯದ ಮೇರೆಗೆ ಚುನಾವಣೆಗೆ ನಿಂತು ವಿಜಯಶಾಲಿಯಾಗಿ ಮೊದಲನೇ ಬಾರಿಗೆ ಅಧ್ಯಕ್ಷರು ಆಗಿ ಆಯ್ಕೆಯಾಗಿದೆ. ತುಂಬ ಸಂತೋಷ ಸರ್. ನೀವು ಈಗ ನಿಮ್ಮ ಅಮ್ಮ ಅಧ್ಯಕ್ಷರಾಗಿ 11 ತಿಂಗಳು ಕಳೆದಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಈ ಕ್ಷೇತ್ರದ ಉಜ್ಜನೀಪುರ ಕ್ಷೇತ್ರದ ಜನತೆಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೀರಿ? ಫಸ್ಟ್ ಆಲ್ರೆಡಿ ಕುಡಿಯೋರಿಗೆ ಆಸನ ಇಲ್ಲಿ ಆಮೇಲೆ ನೆಕ್ಸ್ಟ್ ಬೆಳಕು, ಆಮೇಲೆ ಸ್ವಚ್ಛತೆ. ಈಗ ಈ ಹಿಂದಿಗಿಂತನೂ ಜಾಸ್ತಿ. ಈ ಮುಂಚೆ ಊರೆಲ್ಲ ಸೇರ್ಕೊಂಡು ಒಂದು 100-120 ಪಾಯಿಂಟ್ ಇತ್ತು. ಮತ್ತು ಹೆಚ್ಚುವರಿಯಾಗಿ ಮತ್ತೊಂದು 30-40 ಪಾಯಿಂಟ್ ಎಲ್ಲರೂ ಬೆಳಕು. ಅಂದ್ರೆ ಮೂಲಭೂತ ಸೌಲಭ್ಯಗಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಯಾವುದೇ ತೊಂದರೆ ಬರದ ರೀತಿಯಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ನೋಡ್ಕೊಂಡಿದ್ದೀರಿ. ತುಂಬಾ ಸಂತೋಷ ಸರ್. ನಿಮಗೆ ಇನ್ನೂ ಒಂದು 4 ವರ್ಷದ ಅವಧಿ ಇದೆ. ಈ ಒಂದು ಅವಧಿಯಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಒಂದು ಯೋಜನೆ ಅಂತ ಈಗ ಎನರ್ಜಿ ಆಗಿರ್ಬೋದು, BRGF ಎನರ್ಜಿಎಫ್ ಪರ್ಮಗೆ ವರ್ಕ್ ಮಾಡ್ಬೋದು. ಅದು ಅಷ್ಟಷ್ಟು ಮಾತ್ರಕ್ಕೆ ಮಾಡಿಸ್ಬೋದು. ಪಾರ್ಟಿಸ್ಗೆ ಈಗ ರಸ್ತೆಗಳು ಮಾಡಿಸಿದ್ವಿ. ನಮ್ಮ ಮನೆ ಪಕ್ಕದಲ್ಲಿ ಹೊಲದಾರಿಗಳಾಗಲಿ, ಬೇರೆ ದಾರಿಗಳಾಗಲಿ, ಕೆರೆ ಗುಣಗಳಾಗಲಿ ಇವೆಲ್ಲ ಮಾಡಿಸ್ತಾ ಬರ್ತದೆ. ಇನ್ನು ಮುಂದೆ ಯೋಜನೆಗಳಿದಾವೆ. ತುಂಬಾ ಸಂತೋಷ ಸರ್. ಅಂದ್ರೆ ನಿಮ್ಮ ಯೋಜನೆಗಳು ತುಂಬಾ ಇದಾವೆ. ಅವು ಆದಷ್ಟು ಬೇಗ ಅವಧಿ ಮುಗಿಯೋದ್ರೊಳಗೆ ಎಲ್ಲ ಈಡೇರಲಿ ಅಂತ ಆಶಿಸ್ತೇನೆ ಸರ್. ಈಗ ನನ್ನೊಂದು ಪ್ರಶ್ನೆ, ಈಗ ನಿಮ್ಮ ಕನಸುಗಳು ನಿಮ್ಮ ಅವಧಿ ಮುಗಿಯೋದ್ರೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ನಿಮ್ಮ ತಲೆಯಲ್ಲಿದೆ. ಆದರೆ ಈಗ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಇದಕ್ಕೆಲ್ಲ ನಿಮ್ಗೆ ಸಾಕಾಗತ್ತ? ಸಾಕಾಗ್ತದೆ. ಈಗ ಬರೋದು ನಮಗೆ 8 ಲಕ್ಷ ಅದರಲ್ಲಿ 40% ಅಂದ್ರೆ 4 ಲಕ್ಷ ಚಿಲ್ಲರೆ KB ಬಿಡೋದು. ಇದು ಹುಡುಗಿದ್ದು 6 ಲಕ್ಷ ಇದೆ. ನಾವು ದೀಪ ಮೇಂಟೈನ್ ಮಾಡೋಣ, ಬೀದಿ ದೀಪದ್ದು ಇದು ಮಾಡೋಣ, ಚರಂಡಿ ಕ್ಲೀನ್ ಮಾಡೋದು ಬೇಡ. ಮತ್ತೆ ಬೇರೆ ವಗೇರೆ ಖರ್ಚುಗಳು ಇರ್ತವೆ. ಕಚೇರಿ ಖರ್ಚುಗಳು, ಯಾವ ಬೇರೆ ಖರ್ಚುಗಳಲ್ಲಿ ಕ್ಲೀನ್ನೆಸ್ ಅಲ್ಲಿ ಬೇರೆ ಎಲ್ಲ ಇರ್ತವೆ. ಇಂಥವೆಲ್ಲ ಇದಾಗೆ ಹಾಕೊಂಡ್ರೆ ನಾವು ಮತ್ತೆ 1 ವರ್ಷಕ್ಕೆ ನಮ್ಮ ಸಹಾಯದಿಂದ 1 ಲಕ್ಷ ಸಾಲ ಮಾಡ್ಬೋದು. ದುಡ್ಡು ಆಗಿಲ್ಲ ಸರ್. ನಿಮ್ಮ ಒಂದೇ ಗ್ರಾಮ ಪಂಚಾಯತಿ ಪರಿಸ್ಥಿತಿ ಅಲ್ಲ ಇದು. ನಾವು ನೋಡ್ತಾ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಈ ಒಂದು ಸಂದರ್ಶನದ ಮೂಲಕ ನಿಮ್ಮ ಪಾರ್ವತಿ ಸುಬ್ಬರಾವ್ ಅವರ ಮೂಲಕ ನಾವು ಸರ್ಕಾರದ ಗಮನ ಸೆಳೆಯೋದಿಷ್ಟೇ. ಗ್ರಾಮ ಪಂಚಾಯಿತಿಗಳಿಗೆ ಈಗ ಕೊಡ್ತಕ್ಕಂಥ ಅನುದಾನ ಏನಕ್ಕೂ ಸಾಲ್ತಾ ಇಲ್ಲ. ಹೆಚ್ಚಿನ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಮೂಲಕ ಬೇಡಿಕೆ ಹಾಗೂ ನಿಮ್ಮ ವೈಯಕ್ತಿಕವಾಗಿ ಕೂಡ ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಸರ್. ಈಗ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅವಾಗಲೇ ನಾನು ಹೇಳಿದ ತರ ಒಂದು ಅಭಿವೃದ್ಧಿ ಅನುದಾನ ಕನಿಷ್ಠ 2 ಲಕ್ಷನ ಪ್ರತಿ ಸದಸ್ಯರಿಗೆ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ವೈಯಕ್ತಿಕವಾಗಿ ಕೊಟ್ಟರೆ ಅಮೌಂಟ್ ಏನ್ ಮಾಡ್ತಂದ್ರೆ ವೈಯಕ್ತಿಕವಾಗಿ ಏನಾರ ಆಗಲಿ, ಎಲ್ಲರೂ ಒಂದೇ ಥರ ಇರಲ್ಲ. ಎಲ್ಲರೂ ಸಣ್ಣ ಪ್ರದೇಶಗಳಲ್ಲಿ ವಾಟ್ ದುರಸ್ತಿ ಇರಲಿ. ಈಗ ಹಠಾತ್ ದೊಡ್ಡ ಮಳೆ ಬಂದಾಗ ಡ್ರೈನೇಜ್ ಜಾಮ್ ಆಯ್ತು, ಎಲ್ಲ ಜಾಮ್ ಆಯ್ತು. ಎನರ್ಜಿ ವರ್ಕ್ ಹಾಕ್ಸಿದ್ರೆ ನಾವು ಅದು ಅಪ್ರೂವಲ್ 1 ತಿಂಗಳಾಗತ್ತೆ. ಆಗ್ಬೇಕಲ್ಲ. ಈ ನಮ್ಮ ಅಂದಾನ ಇದ್ರೆ ಚಕ್ರ ಹಾಕೋದಕ್ಕೆ ಚಕ ಮಾಡ್ಬೋದು ಕೆಲಸಗಳು. ಇದು ಖಂಡಿತ ಸತ್ಯ ಸರ್. ಪ್ರತಿಯೊಬ್ಬ ಸದಸ್ಯರಿಗೂ ಅವ್ರದೇ ಆದ ಅನುದಾನ, ಏನ್ JP ಗ್ರಾಂಟ್ TP ಗ್ರಾಂಟ್ ಇರುತ್ತಲ್ಲ ಅದೇ ತರ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅವ್ರದೇ ಆದ ಅನುದಾನ ಅಂತ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಬೇಡಿಕೆನ ಸರ್ಕಾರ ಈಡೇರಿಸಬೇಕು. ಇದ್ರ ಬಗ್ಗೆ ನಾವು ಹೋರಾಡೋಣ ಸರ್ ಎಲ್ಲರೂ ಸೇರಿ. ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ 5 ವರ್ಷದ ಅವಧಿ ಮುಗಿದ ನಂತರ ಒಂದು ಪಿಂಚಣಿ ಕೊಡಬೇಕು ಅನ್ನೋ ಬೇಡಿಕೆ ಇದೆ ನಮಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
ಈಗ ನೋಡ್ತಾ ಇದ್ರಿ, ಈಗ ಸ್ಯಾಲ್ರಿ ಕೊಡ್ತಾರಲ್ಲ ಅದನ್ನೇ ಕೊಡ್ತಾ ಇಲ್ಲ ನನಗೆ. ಅಲ್ರಿ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳ್ತೇನೆ, ಸದಸ್ಯರು ಬೇಡ, ಸದಸ್ಯರು 500 ರೂಪಾಯಿ ಇರ್ಬೋದು, ಇವ್ರು 1000 ರೂಪಾಯಿ. 2 ಕೆಜಿ ತೊಗರಿ ಬೇಳೆ ತಂದು 2 ಕೆಜಿ ಟೊಮೊಟೊ ತಂದ್ರೆ ಸರಿ, ಒಂದು ತಿಂಗಳಿಗೆ ಮುಗಿದು ಹೋಗ್ತೇವೆ ಸ್ಯಾಲ್ರಿ ಎಷ್ಟು ಹೇಳಕ್ಕೆ ನಾಚಿಕೆ. ಈಗ ನಾವು ಸ್ವಯಂ ಘೋಷಿತವಾಗಿ ಈಗ MP ಗಳಾಗಲಿ MLS ಆಗಲಿ ಬೇರೆ ಸ್ವಯಂ ಘೋಷಿತವಾಗಿ ಅವ್ರು ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಹೌದು, ನಾವು ಮಾಡ್ಕೊಂಡು ಬರಲ್ಲ. ದುರ್ಬಲತೆಗೆ ಇದನ್ನು ಇಲ್ಲ. ಹೌದಾ? ಸರ್, ಇದು ನಿಮ್ಮ ಮಾತು ಖಂಡಿತ ಸತ್ಯ ಇದೆ. ಸೊ ಇವರು ನಾವು ಕೇಳ್ತಾ ಇರೋದು ಒಂದು, ಅವರಿಗೆ ನ್ಯಾಯಯುತವಾದ ಗೌರವಧನ ಕೊಡಬೇಕು ಅಂತ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇರೋ ತರ ಕನಿಷ್ಠ ಒಂದು ಅಧ್ಯಕ್ಷರಿಗೆ ಒಂದು 5,000 ಗೌರವಧನ ಕೊಡಬೇಕು, ಸದಸ್ಯವಾಗಿ ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000 ಗೌರವಧನ ಕೊಡಬೇಕು ಅಂತ ಹೇಳಿ. ಅದರ ಜೊತೆಯಲ್ಲಿ 5 ವರ್ಷ ಅವಧಿ ಮುಗಿದ ಮೇಲೆ ಒಂದು ಕನಿಷ್ಠ ಪಿಂಚಣಿನ ಸರ್ಕಾರ ಫಿಕ್ಸ್ ಮಾಡಿ ಅದನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಶನದ ಮೂಲಕ ಸರ್ಕಾರಕ್ಕೆ ಹೇಳ್ತಾ ಇದೀವಿ. ಮುಂದೆ ಇದರ ಬಗ್ಗೆ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಸರ್, ಈಗ ಈ ಬೇರೆ ಬೇರೆ ಜನಪ್ರತಿನಿಧಿಗಳಿಗೆ ಕೊಟ್ಟ ತರ ಒಂದು ಪ್ರಯಾಣ ಭತ್ಯೆ ಇರ್ಬೋದು, ಒಂದು ಮೆಡಿಕಲ್ ಅಲವೆನ್ಸ್ ಇರ್ಬೋದು, ಒಂದು ಫೋನ್ ಬಿಲ್ ಇರ್ಬೋದು, ಯಾವುದೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಿಗ್ತಾ ಇಲ್ಲ. ಇದು ಬೇಕು ಅಂತ ನಮ್ಮ ಹೋರಾಟ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಮಗೆ ತಾಲೂಕು ಕೇಂದ್ರ 12ರಿಂದ 15 ಕಿಲೋಮೀಟರ್ ಅಪ್ ಅಂಡ್ ಡೌನ್. ಬಸ್ಸಿಗೆ ಹೋಗ್ತೀನಿ ಅಂದ್ರು ಮಿನಿಮಮ್ 100 ರೂಪಾಯಿ ಬೇಕು. ಹೌದು, ಮಿನಿಮಮ್ 100 ರೂಪಾಯಿ ಹೋಗೋದಕ್ಕೆ 100 ರೂಪಾಯಿ ಬೇಕು. ಹೌದು. ಈ ಟೈಪ್ ಅಲ್ಲಿ ನಾವು ವಾರದಲ್ಲಿ 2-3 ಇಲ್ಲ 4 ಟೈಮು ಹೋಗ್ಬೇಕು. ಬೇರೆ ಅಧ್ಯಕ್ಷ ಹೋಗಲೇಬೇಕು. ಅಧ್ಯಕ್ಷರ ಪರವಾಗಿ ನೀವು ಹೋದಂಗೆ ಅಷ್ಟೇ. ನಾವು ಏನೋ ಕನ್ಸಸ್ಗಳು ಏನೋ ಮಾಡ್ಕೊಂಡು ಏನೋ ಮಾಡೋಣ ಅಂತ ಬಂದಿರ್ತೀವಿ. ಇಲ್ಲಿ ಏನಾಗಿದೆ ನೋಡಿದ್ರೆ ಆ ತರ ಸರ್, ಇದು ನಿಮ್ಮ ಮಾತು 100ಕ್ಕೆ 100 ಸತ್ಯ ಇದೆ. ಸೊ ಇದನ್ನ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಈ ಸೌಲಭ್ಯ ಸಿಗಬೇಕು. ಕಾರಣ ಬೇರೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಿಗಿರ್ಬೋದು, MLA ಇರ್ಬೋದು, ಎಲ್ಲರಿಗೂ ಕೂಡ ಆ ಸೌಲಭ್ಯಗಳಿದೆ, ವ್ಯವಸ್ಥೆ ಇದೆ. ಆ ಇರೋದನ್ನೇ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಇದು ಖಂಡಿತ ಸತ್ಯ ಸರ್, ನಿಮ್ಮ ಮಾತು. ಇದು ಎಲ್ಲರಿಗೂ ಕೊಡ್ಲೇಬೇಕು. ಸರ್, ಈಗ ನಮ್ಮ ಈ ಒಂದು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ರಾಜ್ಯಾದ್ಯಂತ ಪ್ರತಿ ತಾಲೂಕು, ಪ್ರತಿ ಗ್ರಾಮ ಪಂಚಾಯತಿ, ಪ್ರತಿ ಸದಸ್ಯರನ್ನು ಮನೆ ಬಾಗಿಲಿಗೆ ಹೋಗಿ ಮೀಟಾಗಿ ಅವರ ಸದಸ್ಯತ್ವ ಮಾಹಿತಿ ತಗೊಂಡು ಈ ಸಂಘಟನೆ ಒಳಗೆ ಜೋಡಿಸ್ತಾ ಸರ್ಕಾರದ ವಿರುದ್ಧ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ನಾವು ರೂಪಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾಡೋದು ಒಳ್ಳೆಯದು, ತುಂಬ ಒಳ್ಳೆದಾಯ್ತು. ಜನಪ್ರತಿನಿಧಿಗಳು ಏನೋ 5 ವರ್ಷ ಬಿಡು ಮತ್ತೇನೋ ಅಂತೇಳಿ ತಲೆಗಿಟ್ಕೊಂಡು ಇದಾಗ್ತಾರೆ. ಒಂದ್ಸಲ ಪ್ರತಿಭಟನೆ ಆಗೋದು ಹಿಂಗೆ ಕನಿಷ್ಠ. ಈಗ ಸರ್ಕಾರನೇ ಒಂದು ಕನಿಷ್ಠ ಕೂಲಿ ಮಾಡುತ್ತೆ, ಎಷ್ಟು 224 ಮಾಡುತ್ತೆ. ಹೌದು, ತೀರಾ ಜನಪ್ರತಿನಿಧಿಗಳಿಗೆ ತೀರಾ ಅದು ಹೇಳಿಕೆ ಬಿಡಿ ಆ ವಿಚಾರದಲ್ಲಿ. ಸರ್, ಈಗ ನಮ್ಮ ಸಂಸ್ಥೆಯವರು ಈ ಮಾಡ್ತಕ್ಕಂಥ ಕಾರ್ಯಕ್ಕೆ ನಿಮ್ಮ ಬೆಂಬಲ ಸದಾ ಇದೆಯಾ? ಇದೆ. ತುಂಬಾ ಸಂತೋಷ ಸರ್. ಇದುವರೆಗೂ ನಮ್ಮ ಈ ಸಂದರ್ಶನದಲ್ಲಿ ಉಜನೇಪುರ ಕ್ಯಾಂಪ್ನಿಂದ ಆಯ್ಕೆಯಾದಂಥ ಬೀರ್ನಗೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಪಾರ್ವತಿ ಸುಬ್ಬರಾವ್ ಅವರಿಗೂ ಹಾಗೂ ಬಾಬು ಅವರಿಗೂ ಈ ಒಂದು ನಮ್ಮ ಗ್ರಾಮ ಸ್ವರಾಜ್ ಸಂಸ್ಥೆಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅಭಿನಂದನಾ ಪತ್ರವನ್ನು ಕೊಡ್ತೇನೆ.